ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ, ಮೇಲಿನ ಮನೆ. ನಂಬರ್ 7 ರೆಡ್ ಅಂಡ್ ನಂಬರ್ 7 ಪಿಂಕ್ ಬಗ್ಗೆ ನಾನು ಸುಮಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ, ನೀವೆಲ್ಲ ನೋಡಿದ್ದೀರಾ. ಈ ಕಲರ್ ನ್ಯೂಮರಾಲಜಿ ಬಗ್ಗೆ ಒಂದು ಕ್ರಮಬದ್ಧವಾಗಿ ಒಂದು ಸೀರಿಯಸ್ ಆಗಿ ನಿಮಗೆ ವಿಷಯವನ್ನು ತಿಳಿಸ್ತಾ ಹೋಗೋಣ ಅಂತ ಅನಿಸ್ತು. ಹಾಗಾಗಿ ನಾನು ಈ ವಿಡಿಯೋದಿಂದ ಆ ಥರ ಮಾಡ್ತಾ ಇದ್ದೀನಿ. ಎಲ್ಲ ಎನರ್ಜಿಗಳು ಈಗ 9 10 ಕಲರ್ಗಳು, 10 ನಂಬರ್ಗಳು, 10 ಕಲರ್ಗಳು, 5 ಪಂಚಭೂತಗಳು ನಮ್ದು ಫಿಸಿಕಲ್ ಲೆವೆಲ್ನಲ್ಲಿ, 5 ಎನರ್ಜಿಗಳು ಮೆಟಾಫಿಸಿಕಲ್ ಲೆವೆಲ್ನಲ್ಲಿ. ಅಂದ್ರೆ 5 ಎನರ್ಜಿಗಳು ಲೌಕಿಕ ಎನರ್ಜಿಗಳು, 5 ಎನರ್ಜಿ ಅಲೌಕಿಕ ಎನರ್ಜಿ ಅಂತ ಹೇಳ್ಬೋದು. ಈ ರೀತಿ ನಮ್ಗೆ 10 ಎನರ್ಜಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಶೂನ್ಯ. ಎಲ್ಲಾ ನಂಬರಿಗೂ ನಾವು ಒಂದೊಂದು ಕಲರ್ ಅನ್ನು ಕೊಡ್ತಾ ಹೋಗ್ತೀವಿ. ಶೂನ್ಯಕ್ಕೆ ಬ್ಲ್ಯಾಕ್ ಕಲರ್ ಅನ್ನ ನಾವು ಸೂಚಿಸ್ತೇವೆ. ಬ್ಲ್ಯಾಕ್ ಅಂದ್ರೆ ಏನು? ಬ್ಲ್ಯಾಕ್ ಅಂದ್ರೆ ನಥಿಂಗ್ನೆಸ್, ಏನೂ ಇಲ್ಲ. ಬ್ಲ್ಯಾಕಿಗೆ 0 ನಂಬರ್ ಮತ್ತು ಬಲಗೈ ಹೆಬ್ಬೆರಳು. ಈಗ ನಾನು ಹೇಳ್ತಕ್ಕಂಥ ಎಲ್ಲಾ ಸೀರೀಸ್ ಅನ್ನು ನೀವು ಕ್ಲೀನ್ ಆಗಿ ನೋಡ್ತಾ ಬಂದವಾಗ ನಿಮ್ಗೆ ಎಲ್ಲಾ ನಂಬರಿನ, ಎಲ್ಲಾ ಆರ್ಗನ್ನಿನ, ಎಲ್ಲ ಯಾವ್ಯಾವ ಬೆರಳಿಗೆ ನಾನು ಹೇಳ್ತಾ ಇದ್ದೀನಿ ಹೇಳ್ತಕ್ಕಂಥದ್ದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. 0 ಅಂದ್ರೆ ಏನು? ಶೂನ್ಯ. ಶೂನ್ಯ ಅಂದ್ರೆ ನಥಿಂಗ್ನೆಸ್, ಏನೂ ಇಲ್ಲ. ಏನೂ ಇಲ್ಲ ಅಂತಂದಾಗ, ಏನೂ ಇಲ್ಲದೆ ಇದ್ದಾಗ ಆ ಶೂನ್ಯದಲ್ಲೇ ನಮ್ಗೆ ಹೊಸ ಹೊಸ ಸೃಷ್ಟಿಗಳು ಆಗ್ತಾ ಇರೋದು. ಈಗ ನಮ್ಮ ದೇಹದಲ್ಲಿ ನೂರಾರು ಜೀವಕೋಶಗಳು ಹುಟ್ಟುತ್ತಾ ಇರ್ತವೆ, ಲಕ್ಷಾಂತರ ಜೀವಕೋಶಗಳು ಸಾಯ್ತಾ ಇರ್ತವೆ. ಹೊಸದಾಗಿ ಜೀವಕೋಶಗಳು ಹುಟ್ಟಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋದು ಬೇರು. ಬೇರಿನಿಂದ ಹೊಸ ಹೊಸ ಜೀವಕೋಶಗಳು ಹುಟ್ಟುತ್ತವೆ. ಈಗ ಒಂದು ಮರದಲ್ಲಿ ನಾವು ಮರದ ರೆಂಬೆ ಕೊಂಬೆ ಎಲ್ಲ ಕಟ್ ಮಾಡ್ಬಿಡೋಣ, ಆದ್ರೂ ಕೂಡ ಬೇರು ಚೆನ್ನಾಗಿತ್ತು ಅಂತಂದ್ರೆ ಅದು ಮತ್ತೆ ಮರ ಚಿಗುರ್ಕೊಳ್ಳುತ್ತೆ. ಅದರ ಬೇರು ಎಲ್ಲಿದೆ? ಬೇರಿರೋದು ಮಣ್ಣಿನೊಳಗಡೆ ಇರಬೇಕು. ಮಣ್ಣಿನೊಳಗೆ ಅಂದ್ರೆ ಕತ್ಲೆ, ಕಪ್ಪು. ಬೇರು ಮಣ್ಣಿನೊಳಗೆ ಇದ್ದಾಗ, ಸುರಕ್ಷಿತವಾಗಿ ಇದ್ದಾಗ ಮಾತ್ರ ಆ ಗಿಡ ಮತ್ತೆ ಚಿಗುರ್ಲಿಕ್ಕೆ ಸಾಧ್ಯ. ಬೇರನ್ನೇ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿಟ್ರೆ ಮರ ಒಣಗೋಗುತ್ತೆ. ಹಾಗೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಅಷ್ಟೇನೆ ಕತ್ತಲೆ ಹೇಳ್ತಕ್ಕಂಥದ್ದು ತುಂಬಾ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ಅದು ಮತ್ತೆ ಮತ್ತೆ ರಿಜ್ಯುನೇಟ್ ಆಗ್ಬೇಕು, ಅದು ವಿಶ್ರಾಂತಿ ಸ್ಥಿತಿಗೆ ಹೋಗ್ಬೇಕು. ಹೈಬರ್ನೇಷನ್ ಅಂತ ಹೇಳ್ತಾರೆ. ಹಿಮಕರಡಿಗಳು ತುಂಬಾ ಹಿಮವಿರುವಾಗ ಅದು ಗುಹೆ ಒಳಗಡೆ ಹೋಗಿ 5-6 ತಿಂಗಳು ಗಟ್ಟಲೆ ಹಾಗೆ ಇದ್ಬಿಡ್ತಾವೆ. ಹಾಗೆ ನಮ್ಮ ದೇಹದ ಅಂಗಾಂಗಗಳಿಗೂ ಕೂಡ ವಿಶ್ರಾಂತಿ ಬೇಕು, ವರ್ಕ್ ಗ್ಯಾಪ್ ಅಂತ ಹೇಳ್ತಾರೆ. ಹಾಗೆ ಅದು ಯಾವಾಗ ಸಿಗುತ್ತೆ ನಮ್ಗೆ? ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಿದಾಗ. ಹಾಗಾಗಿ ನಾವು ನಿದ್ದೆ ಚೆನ್ನಾಗಿ ಮಾಡಿದಾಗ ನಮ್ಮ ದೇಹದಲ್ಲಿ ಹೊಸ ಹೊಸ ಜೀವಕೋಶಗಳು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಮತ್ತೆ ಎಲ್ಲಾ ಅಂಗಾಂಗಗಳು ರಿಜುನೇಟ್ ಆಗುತ್ತೆ, ಎಲ್ಲಾ ಅಂಗಾಂಗಗಳಿಗೂ ಹೊಸ ಚೇತನ ಬರುತ್ತೆ. ಹಾಗಾಗಿ ನಾವು ನಿದ್ದೆ ಚೆನ್ನಾಗಿ ಮಾಡಿ ಎದ್ದಾಗ ನಮ್ಗೆ ಹುರುಪಿರುತ್ತೆ, ಉತ್ಸಾಹ ಇರುತ್ತೆ. ಎಲ್ಲಾ ಅಂಗಾಂಗಗಳ ಕಾರ್ಯಕ್ಷಮತೆ ಚೆನ್ನಾಗಿರ್ಬೇಕು ಅಂತಂದ್ರೆ ಅಲ್ಲಿ ವಿಶ್ರಾಂತಿ ಅಂತಂದ್ರೆ ಬ್ಲ್ಯಾಕ್ ಬೇಕೇ ಬೇಕು. ಬ್ಲ್ಯಾಕ್ ಅಂದ್ರೆ ನಥಿಂಗ್ನೆಸ್, ಏನು ಇರಬಾರ್ದು, ಸಮಸ್ಥಿತಿಯಲ್ಲಿ ಕಂಪ್ಲೀಟ್ ನಿಲ್ಲಾಗಿರ್ಬೇಕು. ಮೈಂಡು ಕೂಡ ಯಾವಾಗ್ಲೂ ಓಡ್ತಾ ಇದ್ರೆ ನಮ್ಗೆ ಮೈಂಡ್ ಕೂಡ ತನ್ನ ಕಾರ್ಯ ಆ ಓಡ್ತಕ್ಕಂಥದನ್ನ ನಿಲ್ಲಿಸಿ ವಿಶ್ರಾಂತಿಗೆ ಹೋಗ್ಬೇಕು. ಎಲ್ಲಾ ಅಂಗಾಂಗಗಳು ಅಷ್ಟೇ. ನಮ್ಮ ಹೊಟ್ಟೆನಲ್ಲಿ ನಾವು ಆತರ ನಾವು ಒಂದು ವರ್ಕ್ ಗ್ಯಾಪ್ ಅಂತಂದ್ರೆ ವಿಶ್ರಾಂತಿಗೆ ಹೋದಾಗ
ನಮ್ಮಲ್ಲಿ ಹೊಸ ಹೊಸ ಜೀವಕೋಶಗಳು ಹುಟ್ಟುತ್ತಾ ಇರ್ತವೆ. ಆಗ ನಾವು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ತೇವೆ. ಅದಿಲ್ಲ ಅಂತಂದ್ರೆ ಬರೀ ಯಾವಾಗ್ಲೂ ರನ್ನಿಂಗ್ ಕೆಲಸ ಮಾಡ್ತಾನೆ ಇದ್ರೆ ಅವಾಗ ನಮ್ಮ ದೇಹದಲ್ಲಿ ಶಕ್ತಿ ಕುಂತಾ ಹೋಗುತ್ತೆ. ಆಗ ನಾವು ನಮ್ಮ ದೇಹದ ಅಂಗಾಂಗಗಳ ಎಲ್ಲ ಕಾರ್ಯಕ್ಷಮತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಕಡಿಮೆ ಆಗ್ತಾ ಹೋದಾಗ ನಾವು ಅದಕ್ಕೆ ಒಂದೊಂದು ಅಂಗಾಂಗಕ್ಕೆ ಬಂದಿರತಕ್ಕಂಥ ಕಾಯಿಲೆಗೆ ಒಂದೊಂದು ಹೆಸರನ್ನು ಹೋಗ್ತೀವಿ. ಹೊಟ್ಟೆಯಲ್ಲಿ ಕಾರ್ಯಕ್ಷಮತೆ ಕಡಿಮೆ ಆದ್ರೆ ಅಸಿಡಿಟಿ ಅಂತ ಹೇಳ್ತೀವಿ. ಲಿವರ್ನಲ್ಲಿ ಕಾರ್ಯಕ್ಷಮತೆ ಕಡಿಮೆ ಆದ್ರೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಕಿಡ್ನಿಯಲ್ಲಿ ಕಾರ್ಯಕ್ಷಮತೆ ಕಡಿಮೆ ಆದ್ರೆ ಪ್ರೋಟೀನ್ ಲೀಕೇಜ್ ಅಂತ ಹೇಳ್ತೀವಿ. ಪ್ಯಾಂಕ್ರಿಯಾಸ್ನಲ್ಲಿ ಕಾರ್ಯಕ್ಷಮತೆ ಕಡಿಮೆ ಆದ್ರೆ ಡಯಾಬಿಟಿಸ್ ಅಂತ ಹೇಳ್ತೀವಿ. ಕಣ್ಣಿನಲ್ಲಿ ಕಾರ್ಯಕ್ಷಮತೆ ಕಡಿಮೆ ಆದ್ರೆ ಕಣ್ಣಿನ ವಿಷನ್ ಪ್ರಾಬ್ಲಮ್, ಗ್ಲೂಕೋಮಾ, ಈ ತರ ಹಲವಾರು ಕಾಯಿಲೆಗಳು. ಎಲ್ಲಾ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕು, ಅದಕ್ಕೊಂದು ಹೊಸ ಚೈತನ್ಯ ಬೇಕು ಅಂತಂದ್ರೆ ಅಲ್ಲಿ ನಮಗೆ ಕತ್ತಲೆ ಬೇಕೇ ಬೇಕು. ಆ ಕತ್ತಲೆಯನ್ನು ಕೊಡೋದು ನಾವು ರಾತ್ರಿ ಮಲಗಿದಾಗ ನಮ್ಗೆ ಕತ್ತಲೆ ಸಿಗುತ್ತೆ. ಕಂಪ್ಲೀಟ್ ಕತ್ತಲೆ ಮಾಡೇ ಮಲಗಬೇಕು ನಾವು. ಅದಕ್ಕೆ ಅದಿಲ್ಲ ಅಂದ್ರೆ ನಾವು ಬಣ್ಣದಲ್ಲಿ ಯಾವ್ದ್ರಲ್ಲಿ ಕೊಡಬಹುದು ಅಂತಂದ್ರೆ ಬ್ಲ್ಯಾಕ್ ಕಲರ್. ಇದು ನಮಗೆ ಕತ್ತಲೆಯನ್ನು ಉಂಟು ಮಾಡುತ್ತೆ. ಮತ್ತು ನಂಬರ್ನಲ್ಲಿ 0, ಬ್ಲ್ಯಾಕ್ ಕಲರ್ 0 ಹಾಕಿದಾಗ ಆ ಅಂಗಾಂಗ ರೆಸ್ಟಿಗೆ ಹೋಗುತ್ತೆ, 0 ಸ್ಟೇಟಸ್ಗೆ ಹೋಗುತ್ತೆ. ಈಗ ನಮ್ಮ ಹೊಟ್ಟೆನಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಾವು ಈ ಸ್ಟಮಕ್ ರಿಫ್ಲೆಕ್ಸಿಗೆ ನಾವು 0 ಅಂತ ಬರ್ದಾಗ ಹೊಟ್ಟೆಯ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಹೊಟ್ಟೆನಲ್ಲಿ ಜಂತುಗಳ ಇದು ಹಾಕ್ಬೋದು, ಹೊಟ್ಟೆ ನೋವು ಬಂದಾಗಲೂ ಹಾಕ್ಬೋದು, ಎಲ್ಲದಕ್ಕೂ ಹಾಕ್ಬೋದು. ಇದು ಬರೀ 0 ಒಂದೇ ಹಾಕಿದ ತಕ್ಷಣ ಆಗ್ಬಿಡುತ್ತಾ? ಅಲ್ಲ, ಒಂದು 4-5 ದಿವಸ 0 ಹಾಕೊಳ್ಳಿ. ಆಗ ನೀವು ಬಹುಶಃ ಆ 4-5 ದಿವಸ 0 ಹಾಕಿದವಾಗಲೇ ನಿಮ್ಮ ಸಮಸ್ಯೆಗಳು ಬಗೆಹರಿಬಹುದು. ಎಷ್ಟೋ ಜನಕ್ಕೆ ಹಾಗೆ ಬಗೆಹರಿಬಹುದು. ಯಾಕಂದ್ರೆ ಬಗೆಹರಿಲಿಲ್ಲ ಅಂದ ಒಂದು ಸಲ ರೆಸ್ಟಿಗೆ ಹೋಗುತ್ತಲ್ವಾ, ಅದು ಜನರೇಟರ್ ಆಗ್ತಾ ಇರುತ್ತೆ. ಆಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಯಾವ ತತ್ವ ಕಡಿಮೆ ಆಗಿದೆ, ಅಗ್ನಿ ತತ್ವ ಕಡಿಮೆ ಆಗಿದೆಯೋ, ಜಲತತ್ವ ಕಡಿಮೆ ಆಗಿದೆಯೋ, ವಾಯು ತತ್ವ ಕಡಿಮೆ ಆಗಿದೆಯೋ, ಆಕಾಶ ತತ್ವ ಕಡಿಮೆ ಆಗಿದೆಯೋ, ಪೃಥ್ವಿ ತತ್ವ ಯಾವ ತತ್ವ ಕಡಿಮೆ ಆಗಿದೆ ಅಂತ ನೀವು ಅದನ್ನ ಕಂಡು ಹಿಡ್ಕೊಂಡು ಅದಕ್ಕೆ ಆ ತತ್ವದ ನಂಬರು, ಆ ತತ್ವದ ಕಲರ್ ಹಾಕಿದಾಗ ನಿಮಗೆ ಮೂಲಭೂತವಾಗಿ ಯಾವ ಅಂಗಾಂಗಕ್ಕೆ ಯಾವ ತರ ಕಾಯಿಲೆ ಬಂದಿದೆ ಅಂತ ಹೇಳೋದು ವಾಸಿ ಆಗ್ತಾ ಹೋಗುತ್ತೆ. ಅದಿಲ್ಲ ಅಂದ್ರೆ ನೀವು ಎಷ್ಟೇ ಔಷಧಿ ತಗೊಳ್ತಾ ಇರ್ಲಿ, ಈ ಔಷಧಿಗಳೆಲ್ಲ ಹೇಗೆ ಅಂತಂದ್ರೆ ಉಪಶಮನವನ್ನು ಕೊಡೋದೇ ಜಾಸ್ತಿ. ಎಲ್ಲ ಉಪಶಮನವನ್ನು ಆ ಹೊತ್ತಿಗೆ ಉಪಶಮನವನ್ನು ಕೊಡುತ್ತೆ, ಮತ್ತೆ 8 ದಿವಸ ಬಿಟ್ಟು ಮತ್ತೆ ಬರುತ್ತೆ. ನಿಮ್ಗೆ ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕು, ನಮ್ಮ ಮೈಂಡ್ ತುಂಬಾ ಓಡ್ತಾ ಇದೆ ಅಂತಂದ್ರೆ ನೋಡಿ, ಯಾಂಗ್ ಬ್ರೈನ್ ಅಂತ ಹೇಳ್ತೀವಿ ನಾವು. ಈ ಉಗುರಿನ ಕೆಳಗಡೆ ಇರೋದಕ್ಕೆ ನಾವು ಯಾಂಗ್ ಬ್ರೈನ್ ಅಂತ ಹೇಳ್ತೀವಿ. ನೀವು ಬಲಗೈ ಹೆಬ್ಬೆರಳು ಉಗುರಿನ ಕೆಳಗೆ ಮತ್ತು ಎಡಗೈ ಹೆಬ್ಬೆರಳು ಉಗುರಿನ ಕೆಳಗೆ ಈ ತರ 0 ಅಂತ ಬರೆದಾಗ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ತುಂಬಾ ಓಡ್ತಾ ಇರುತ್ತೆ, ಏನ್ ಮಾಡಿದ್ರು ತಲೆಗಳ ಟೆನ್ಷನ್ನು, ವರ್ಕ್ ಲೋಡ್, ಅದು ಇದು ಸಿಕ್ಕಾಪಟ್ಟೆ ತಲೆ ಬಿಸಿ ಇರುತ್ತೆ. ತುಂಬಾ ಕಾಮ್ ಆಗತ್ತೆ. ನೀವು ಧ್ಯಾನ ಮಾಡುವಾಗ್ಲೂ ಕೂಡ ಧ್ಯಾನದಲ್ಲಿ ನೀವು ಆ ಒಂದು ಉತ್ತಮ ಸ್ಥಿತಿಯನ್ನು ತಲುಪೋದಿಲ್ಲ, ಏಕಾಗ್ರತೆಗೆ ಹೋಗ್ತಾ ಇಲ್ಲ ಅಂತಂದ್ರೆ ಈ ತರ 0 2 ಹೆಬ್ಬೆರಳಿಗೂ ಉಗುರು ಕೆಳಗಡೆ 0 ಅಂತ ಹಾಕೊಂಡಾಗ ನೀವು ಡೀಪ್ ಆಗಿ ಧ್ಯಾನಕ್ಕೆ ಹೋಗ್ತೀರ. ಈ ತರ ಹಲವಾರು ಕಾಯಿಲೆಗಳನ್ನ ನಾವು ಈ 0 ಹಾಕಿ ಕಡಿಮೆ ಮಾಡ್ಕೋಬಹುದು. ಈಗ ದೊಡ್ಡ ಕರಳಿನಲ್ಲಿ ಏನೋ ಸಮಸ್ಯೆ ಇತ್ತು ಅಂತ ಇಟ್ಕೊಳ್ಳಿ, ಈ ಅಂಗೈನಲ್ಲಿ ದೊಡ್ಡ ಕರಳಿನ ರಿಫ್ಲೆಕ್ಸ್ ಇಲ್ಲಿ 0 ಬರ್ತಾರೆ ಆಯ್ತು. ಈ ತರ ಎಲ್ಲಾ ಕಾಯಿಲೆಗಳಿಗೂ ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದನ್ನೊಂದು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುತ್ತಲ್ವ ಅದನ್ನೊಂದು ಸ್ವಲ್ಪ ಸಮಸ್ಥಿತಿಗೆ ತರಬೇಕು.
ಎಷ್ಟೋ ಸಲ ಒಂದು 80% ಟೈಮ್ನಲ್ಲಿ ಈ ಬ್ಲ್ಯಾಕ್ ಕಲರ್ ಜೀರೋ ಬರ್ದ್ರೆ ಸಾಕು, ನಮ್ಮ ಕಾಯಿಲೆಗಳು ವಾಸಿ ಆಗುತ್ತೆ. ಅಷ್ಟಕ್ಕೂ ಇತ್ತು ಅಂತಂದ್ರೆ ಅವಾಗ ನಾವು ಯಾವ ಎನರ್ಜಿ ಬೇಕಾಗಿದೆ, ಯಾವ ಎನರ್ಜಿಯ ಕೊರತೆ ಆಗಿದೆ, ಆ ಎನರ್ಜಿನ ನೋಡ್ಕೊಂಡು ನಾವು ಚಿಕಿತ್ಸೆ ಕೊಡ್ಬೋದು. ಈ ರೀತಿ ಝೀರೋವನ್ನ ನಾವು ನಮ್ಮ ಎಲ್ಲ ಅಂಗಾಂಗಗಳನ್ನ ರಿಜುನೇಟ್ ಮಾಡ್ಲಿಕ್ಕೆ, ಅದನ್ನ ಮತ್ತೆ ಶಕ್ತಿಯುತವನ್ನು ಮಾಡ್ಲಿಕ್ಕೆ ನಂಬರ್ 0 ಬ್ಲ್ಯಾಕ್ ಕಲರ್ ಉಪಯೋಗಿಸ್ಬೋದು. ಇದನ್ನು ಯಾವ್ಯಾವ ಕಾಯಿಲೆಗಳಲ್ಲಿ ನಾವು ಉಪಯೋಗಿಸ್ಬೋದು ಅಂತ ಮತ್ತೆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ವಿಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.